ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ. ಏನಂತ ಹೇಳಿದ್ರೆ, ನಿಮ್ಮ ಯಜಮಾನರು ಮಾಡೋದ್ರಿಂದ ಗ್ರೀನ್ ಕಲರ್ ಗ್ರೇವಿನ ತೋರಿಸಿ ಆ ರೆಸಿಪಿ ಶೇರ್ ಮಾಡ್ಕೊಳ್ಳಿ ಅಂತ. ಅದಷ್ಟೇ ಅಲ್ಲ, ಬಿರಿಯಾನಿ ರೆಸಿಪಿ ಕೂಡ ಕೇಳಿದ್ರೆ. ಬಟ್ ಬಿರಿಯಾನಿ ರೆಸಿಪಿ ನನ್ಗೆ ಏನಂದ್ರೆ ಮಾಡಿದಾಗ ಅರ್ಜೆಂಟಲ್ಲಿ ಮಾಡ್ತಿರ್ತೀವಲ್ವ, ಸೊ ಹಾಗಾಗಿ ನಾನು ತೋರಿಸ್ಲಿಕ್ಕಾಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗಿ ನಾನು ರೆಸಿಪಿ ತೋರಿಸ್ತೀನಿ. ಒಂದು 2-3 ಟೈಮ್ಸ್ ಇಂದ ಓಪನ್ ಆಗಿ ಮಾಡಿದ್ವಿ ಬಿರಿಯಾನಿನ. ಇನ್ನು ಕುಕ್ಕರ್ ಅಲ್ಲಿ ಮಾಡೋದಂದ್ರೆ ಕ್ವಿಕ್ ಆಗಿ ಆಗುತ್ತೆ. ಸೊ ಏನಕ್ಕೆ ಜಾಸ್ತಿ ಜನ ಇದ್ದಾಗ ಕುಕ್ಕರ್ ಇಡ್ಸಲ್ಲ ಅಲ್ವಾ, ಜಾಸ್ತಿ ಲೀಟರ್ ನಾವು ಮನೆಗೆ ಅಂತ ತಗೊಂಡಿರಲ್ಲ. ಸೊ ಹಾಗಾಗಿ ನಾವು ಪಾತ್ರೆಯಲ್ಲಿ ಮಾಡ್ಕೊಂಡ್ರು ಸೇಮ್ ಕುಕ್ಕರ್ ಮಾಡಿರೋ ತರನೇ ಟೇಸ್ಟ್ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಟೈಮ್ ಬಿರಿಯಾನಿ ಮಾಡ್ಬೇಕಾದ್ರೆ ಆ ರೆಸಿಪಿ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಿಕನ್ ಹಾಕಿದೀವಿ. ಸೊ ಚಿಕನ್ ಹಾಕಿದ್ಮೇಲೆ ಏನ್ರಿ ಹಾಕ್ಬೇಕು ನೆಕ್ಸ್ಟ್? ಅರಿಶಿನ ಪುಡಿ ಹಾಕೋ, ಸಾಲ್ಟ್ ಹಾಕೋ. ಅರಿಶಿನ ಪುಡಿ ಮತ್ತೆ ಸಾಲ್ಟ್. ಇವಾಗ ನಾನು ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಆಕ್ಚುಲಿ ಅವ್ರು ಏನಂದ್ರೆ ಗ್ರೇವಿನ ಸಪರೇಟ್ ಆಗಿ ಒಂದ್ ಕಡೆ ಕುದಿಸ್ಕೋತಾರೆ. ಇದು ಅರಿಶಿನ ಮತ್ತೆ ಉಪ್ಪು, ಚಿಕನ್ ಇಷ್ಟು ಹಾಕ್ಬಿಟ್ಟು ಬೇಯಿಸ್ಕೊಳ್ಳುವಂಥದ್ದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಿಂಪಲ್ ಆಗಿ ಬೇಗ ಕೂಡ ಆಗುತ್ತೆ. ನೀವು ಕೂಡ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ತುಂಬಾ ಸಿಂಪಲ್. ಈಗ ಚಪಾತಿ ಜೊತೆಗೆ ಮಾಡ್ತಾ ಇದೀನಿ. ಚಪಾತಿ, ರೈಸು, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಎರಡೇ ಹಾಕಿರೋದು ನಾನು. ಅರಿಶಿನ, ಉಪ್ಪು, ಎಣ್ಣೆ ಒಳಗೆ ಚಿಕನ್ ಹಾಕ್ಬಿಟ್ಟು ಅರಿಶಿನ, ಉಪ್ಪು ಹಾಕ್ತಾ ಇದ್ದೀನಿ. ಕೆಳಗಡೆ ಡಸ್ಟ್ಬಿನ್ ಇದ್ಮೇಲೆ ಇದೀಗ ಅವಶ್ಯಕತೆ ಇಲ್ಲ. ಗಂಧಲಿಗೆ ಪುದೀನ, ಕೊತ್ತಂಬರಿ ಸೊಪ್ಪು ಪೂರ್ತಿ ಹಾಕೊಳ್ಳೋದಿಲ್ಲ. ಎಷ್ಟು ಬೇಕಾ ಕೊತ್ತಂಬರಿ ಸೊಪ್ಪು. ಹಾಗೆ ಫ್ರೆಂಡ್ಸ್, ನಾನಿವತ್ತು ಆಗ್ಯಾರೋ ಎಲೆಕ್ಟ್ರಿಕ್ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿಕೊಂಡು ಅಡುಗೆನ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ತುಂಬಾ ಸಿಂಪಲ್ಲಾಗಿ ಯೂಸ್ ಮಾಡ್ಬೋದು, ಹಾಸ್ಟೆಲಲ್ಲಿ ಇರ್ಬೋದು, ಮನೇಲಿರ್ಬೋದು. ಸೊ ನಾನು ಈ ಒಂದು ಆಗ್ಯಾರೋ ಮಲ್ಟಿ ಕುಕ್ ಕೆಟಲ್ನ ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಸೊ ನೀವು ಏನಾದರೂ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಈ ಪ್ರಾಡಕ್ಟ್ದು ಲಿಂಕ್ ಹಾಕಿರ್ತೀನಿ. ಸೊ ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಇದು ಬಂದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ತುಂಬ ಈಸಿ ಕೂಡ ಅಡುಗೆ ಮಾಡೋದಕ್ಕೆ. ಇದು ಗ್ರೀನ್ ಕಲರ್ ಗ್ರೇವಿ ಆಗಿರೋದ್ರಿಂದ ಫ್ರೆಂಡ್ಸ್, ಪುದೀನ ಈಗ ಕೊತ್ತಂಬರಿ ಸೊಪ್ಪು ಪೂರ ಒಂದು ಕಟ್ಟು ತಗೊಂಡಿದ್ದೀನಿ. ನಿಮ್ಗೆ ಇದಿಷ್ಟು ತೊಳ್ಕೊಬೇಕಲ್ವಾ? ಮೆಣಸಿನ್ಕಾಯಿ ತೊಳೆದಿದ್ದೀನಿ. ಕೊತ್ತಂಬರಿ, ಪುದೀನ ತೊಳ್ಕೊಳ್ಳಿ. ಪುದೀನ ಜಾಸ್ತಿ ಹಾಕ್ಬಿಡಿ. ಆಕ್ಚುಲಿ ಕೊತ್ತಂಬರಿ ಸೊಪ್ಪು 1 ಕಟ್ಟು 2 ಕಟ್ಟು ಹಾಕ್ಬೇಕು. ಪುದೀನನ ಜಾಸ್ತಿ ಹಾಕ್ಸಲ್ಲ. ಪುದೀನ ಒಂದು ಅರ್ಧ ಕಟ್ಟಾದ್ರೆ ಸ್ವಲ್ಪ ಸೇಮ್, ಅಂದ್ರೆ ಜಾಸ್ತಿ ಸ್ಮೆಲ್ ಬರುತ್ತೆ ಅದ್ರದ್ದೇ ಅಂತ ಹೇಳ್ಬಿಟ್ಟು. ಕೊತ್ತಂಬರಿ ಸೊಪ್ಪು ತೊಳ್ಕೊಂಡಿದ್ದಾರೆ, ಜೊತೆಗೆ ನಾನು ಪುದೀನ ಸೊಪ್ಪು ಬಿಡಿಸ್ಬಿಟ್ಟು ಇವಾಗ ಇದು ಕೂಡ ತೊಳ್ಕೊಳ್ಳೋದು. ಹಸಿರು ಮೆಣಸಿನ್ಕಾಯಿ ಎಷ್ಟು ಹಾಕಿದ್ದೀರಾ 1 kgಗೆ? ಏನಕ್ಕಂದ್ರೆ ಫ್ರೆಂಡ್ಸ್, ಇವಾಗ ಬರೋ ಹಸಿರು ಮೆಣಸಿನ್ಕಾಯಲ್ಲಿ ಕೆಲವೊಂದು ದಪ್ಪ ಇರೋಂಥದ್ದು ಖಾರ ಕಡಿಮೆ ಇರುತ್ತೆ, ಸಣ್ಣ ಇರೋಂಥದ್ದು ಖಾರ ಜಾಸ್ತಿ ಇರುತ್ತೆ. ಸೊ ನಾವು ನೋಡ್ಕೊಂಡು ಹಾಕೋಬೇಕು ನಮ್ ಖಾರಕ್ಕೆ ಅನುಗುಣವಾಗಿ. ಇವಾಗ ನಾವು ಒಂದು 10 ತಗೊಂಡಿದೀವಲ್ವಾ, ಮೆಣಸು ಹಾಕ್ಬೇಕಾ? ಮೆಣಸು ಬೇಕು, 1 ಸ್ಪೂನ್ ಮೆಣಸು. ನೀವು ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ. ನಿಮ್ ಖಾರ ಎಷ್ಟು ತಿಂತೀರಾ ಅಷ್ಟು. ಏನಕ್ಕಂದ್ರೆ ಕೆಲವೊಬ್ರು ಖಾರ ಜಾಸ್ತಿ ತಿನ್ನಲ್ಲ, ಕೆಲವೊಬ್ರು ಕಡಿಮೆ ತಿನ್ನೋದ್ರಿಂದ ನೋಡ್ಬಿಟ್ಟು ಹಾಕೊಳ್ಬೇಕು. ನೋಡಿ, ಇದಕ್ಕೆ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಮೆಣಸು ರುಬ್ಬಕ್ಕೆ ಹಾಕೊಳ್ಳೋದು, ಚಕ್ಕೆ ಲವಂಗ, ಹೋಗಿ ಚಕ್ಕೆ ಲವಂಗ ಇದಿಷ್ಟು ತೋರಿಸ್ಕೊಳ್ಳೋಕ್ಕೆ ಜಗಳಾಡಿಯ ಕೊಡೋದು. ಎಷ್ಟು ಈರುಳ್ಳಿ ಹಾಕೋಬೇಕು ಇವಾಗ? ಒಂದೇ ಈರುಳ್ಳಿ ಸಾಕಮ್ಮ. ಒಂದೇ ಈರುಳ್ಳಿ ಸಾಕು. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಏನ್ ಪ್ರಾಬ್ಲಮ್? ಸ್ವೀಟ್ ಆಗುತ್ತೆ, ಲಾಪ್ಲೆ ಆಗುತ್ತೆ. ಸೊ 1 kgಗೆ ನಾವು 1 ಈರುಳ್ಳಿ ನೋಡಿ, ನಾನು ಒಂದೇ ಈರುಳ್ಳಿ ಹಾಕೊಡ್ತಾ ಇದ್ದೀನಿ. ಬೆಳ್ಳುಳ್ಳಿ 2 ಹಾಕಿದಿರಾ? 1 ಸ್ಪೂನ್ ಮೆಣಸು,
ಹಾಗೆ ಚಕ್ಕೆ ಒಂದು 4ರಿಂದ 5 ಪೀಸ್ ಚಿಕ್ಕದು, ಹಾಗೆ ಲವಂಗ ಬಂದು ಒಂದು 7ರಿಂದ 8 ಲವಂಗ, 1 ಸ್ಪೂನ್ ಮೆಣಸು. ತೊಳೆ. ಖಾರ ಏನು ಎಲ್ಲ ಸಣ್ಣ ರೀ, ಸಣ್ಣ. ನೀವೇನು ಹೋಗು ಬಾರೆ ತಗೊಳ್ಳಿ ಅಂತಾನೆ ಮಾತಾಡೋದು. ನನ್ ಗಂಡ ತಗೋ, ನೋಡಿ ತಗೋ. ಆಯ್ತು, ತಗೋ. ತಗೊಳ್ಳಿ ತಗೊಳ್ಳಿ ಅಂತ ಇಷ್ಟೊಂದು ರೆಸ್ಪೆಕ್ಟ್ ಆಯ್ತು, ಕೊಡ್ತಾರೆ. ತಗೋಮ್ಮ. ಇನ್ಮೇಲೆ ತಗೊಳ್ಳೆ. ಮೆತ್ತಗ್ ಮಾತಾಡಿ. ಆಯ್ತು, ಜೋರಕ್ಕೆ ಜೋಶಲ್ಲಿ. ಮಾಮೂಲಿ. ಅಷ್ಟೇ ಮಾಡಪ್ಪ. ಈಗ ಅದಷ್ಟು ಇದು ಮಾಡೋದೇನು ಬೇಕಿಲ್ಲ. ಏನ್ ಬೇಡ ಹಂಗೆ ಮಧ್ಯೆ ಕಟ್ ಮಾಡ್ಬಿಟ್ಟು ಜಾರ್ಗೆ ಹಾಕಿ. ಮತ್ ಹಂಗೆ ಹಾಕಿ ಜಾರ್ಗೆ ಕಟ್ ಮಾಡೋದು ಹಾಕಪ್ಪ ಅಲ್ಲಿ ತಗೊಂಬ ಜಾರು. ಮೀಡಿಯಂ ಜಾರ್ ತಗೊಂಬ. ಪುದೀನ ತೊಳ್ಕೊಂಡಿರಲ್ವಾ ಅದಕ್ಕೆ ಇದು ಮಾಡಮ್ಮ. ನನ್ ಗಂಡಂಗ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಡೈಲಿ ಕ್ಯಾಮ್ರಾ ಆಯ್ತು ಕೊಡಿಯಮ್ಮ. ಅದು ಕೊಡೆ, ಬಟ್ಟೆ ಕೊಡೆ, ಇದನ್ನ ತೆಗಿಯವೆ. ಇದನ್ನ ಇದು ಮಾಡಿ ಸ್ವಲ್ಪ. ಅಲ್ಲ ದಿನ ಹಿಂಗ್ ಅಂದ್ರೆ ಯೂಶಲ್ ಆಗಿ ಮಾತಾಡಲ್ಲ ಅಂತ ನಾನು ತಗೊಳ್ಳೆ ಮಾಡೆ ಅಂತ ಮಾತಾಡ್ತಾರೆ. ಕ್ಯಾಮ್ರಾ ಆನ್ ಮಾಡಿದ್ರೆ ತಗೊಮ್ಮ ಹೋಗಮ್ಮ ಅಂತ. ಇವಳೆ ನೋಡಿ ಇಲ್ಲಿ ಇಲ್ಲಿಗೆ ಹಾಕ್ಬೇಕಾ ಚಕ್ಕೆ ಲವಂಗ, ಹಾಕಪ್ಪ. ಮೆಣಸು ಎಲ್ಲ ಹಾಕೋಣ. ಮೆಣಸು ಕುಟ್ಟಾಕಿ ಚೆನ್ನಾಗಿ ಹೊಡಿಯಾಗಲ್ಲ. ಬೆಳ್ಳುಳ್ಳಿ ಒಂಚೂರು ಸಾಕಷ್ಟು ಹಾಕ್ತೀರಿ. ಹಾಕಿದೀನಿ, ಸಾಲ್ಟ್ ಹಾಕಿದೀನಿ. ನಾನು ಹೇಳ್ದಂಗೆ ಇದರಲ್ಲಿ ಇವಾಗ ಜಾರ್ಗೆ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು, ಇನ್ನೇನು ಹಾಕಿದೀನಿ, ಚಕ್ಕೆ ಲವಂಗ ಇಷ್ಟು ರುಬ್ಬಕ್ಕೆ ಹಾಕಿದೀನಿ. ಹಾಗೆ ಇವಾಗ ಒಂದು ಈರುಳ್ಳಿನ ರುಬ್ಬಕ್ಕೆ ಹಾಕ್ಬೇಕಾ? ಒಂದು ಈರುಳ್ಳಿ ಕೂಡ ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ. ಸೊಪ್ಪು ಇದರಲ್ಲೇ. ಹಾಗೆ ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, 1 ಕಟ್ಟು. ಹಾಗೆ ಪುದೀನ ಒಂದು ಸ್ವಲ್ಪ, ಒಂದು 1/4 ಕಟ್ಟಷ್ಟು ತೊಗೊಂಡಿದ್ದೀನಿ. ಪುದೀನ ಚಿಕನ್ ಜಾಸ್ತಿ ಇದ್ದರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ಹಾಗೆ 1 ಇಂಚು ಶುಂಠಿ ಕೂಡ ಇದರಲ್ಲೇ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈಗ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ, ನೀರೆಲ್ಲ ನೀಟಾಗಿ ಬಿಟ್ಕೊಂಡಿದೆ ಮತ್ತು ಸುಣ್ತಾ ಇದೆ. ಅದೇ ಜಾರ್ಗೆನೆ ಇವಾಗ ಒಂದು 2 ಅಥವಾ 3 ಟೊಮ್ಯಾಟೊ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಟೋಟಲ್ ನಾನು 1 kg ಅಷ್ಟು ಮಾಡ್ತಾ ಇರೋದು. ಇವಾಗ ನೋಡಿದ್ರಲ್ಲ ಪೇಸ್ಟ್ ಈ ರೀತಿ ರೆಡಿಯಾಗಿದೆ. ನನ್ನ ಚಿಕನ್ ಇನ್ನೂ ಸ್ವಲ್ಪ ತುಂಬ ಏನು ಬೆಂದಿಲ್ಲ, ಮೀಡಿಯಮ್ ಆಗಿ ಇವಾಗ ಬೆಂದಿದೆ. ಸೊ ಅದಕ್ಕೆ ನಾನು ಚಿಕನ್ದು ಮಸಾಲ ಏನು ರುಬ್ಕೊಂಡಿದ್ದೀನಿ ಇವಾಗ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರು ಹಾಕೋಬೇಕು. ಟೇಸ್ಟ್ ಅಂತೂ ಫ್ರೆಂಡ್ಸ್ ಸೀರಿಯಸ್ಲಿ ತುಂಬ ಚೆನ್ನಾಗಿರುತ್ತೆ. ಒಂಥರ ತುಂಬ ಟೇಸ್ಟಾಗಿ ಸಖತ್ತಾಗಿರುತ್ತೆ. ಇದನ್ನು ಆ್ಯಕ್ಚುಲಿ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಈ ಗ್ರೀನ್ ಗ್ರೇವಿನ ನಾವೇನಾದರೂ ಈ ಗ್ರೀನ್ ಗ್ರೇವಿ ಮಾಡ್ಕೋಬೇಕಂದ್ರೆ ಬಾವನ ಕೈಯಲ್ಲಿ ಮಾಡಿಸು ಅಂತಿರ್ತಾರೆ ರಮ್ಯಾ, ಶಿವು ಎಲ್ಲರೂ. ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಫೈನಲ್ ಆಗಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ಇದಕ್ಕೆ ಚಪಾತಿ ಮತ್ತು ರೈಸ್ ಆಗಿರ್ಬೋದು, ಗೀ ರೈಸ್ ಆಗಿರ್ಬೋದು, ಅದೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್. ಇವನ್ ದೋಸೆಗೆ, ರೊಟ್ಟಿಗೆ, ಅಕ್ಕಿ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತೇಳಿ. ಚಪಾತಿ ಬೇಯಿಸೋಣ ಅಂದ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಚಪಾತಿ ಅಂತೂ ಈ ಗ್ರೇವಿಗೆ ಒಳ್ಳೆ ಕಾಂಬಿನೇಷನ್ನು. ಸೊ ಇವಾಗ ವೈಟ್ ರೈಸ್ ಅಷ್ಟೇ ತುಂಬ ಚೆನ್ನಾಗಿರ್ತದೆ. ವೈಟ್ ರೈಸ್ ಹಾಕ್ಲಾ ಸ್ವಲ್ಪ? ಸಾಯಂಕಾಲಕ್ಕೆ ಹಾಕೊಳ್ಳೋದಲ್ವಾ? ರೀ ತಗೊಳ್ಳಿ ಚಪಾತಿ. ಹಾಗೆ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಸ್ಯಾರಿಗಳ ಅರ್ಜೆಂಟ್ ಪ್ಯಾಕ್ ಮಾಡೋದಿತ್ತು. ನಾನು ಸ್ವಲ್ಪ ಮದುವೆ ಟೈಮಿಂದ ಅಂದ್ಬಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿದ್ದೆ. ಇದೆಲ್ಲ ಸ್ಯಾರೀಸ್ದು ಏನೂ ಆರ್ಡರ್ಸ್ ಎಲ್ಲ ತೊಗೊಳ್ತಾ ಇರಲಿಲ್ಲ, ಮದುವೆ ಬ್ಯುಸಿ ಇದ್ದಿದ್ದರಿಂದ. ಸೊ ಸ್ಯಾರೀಸ್ ಎಲ್ಲ ಇವಾಗ ಸ್ವಲ್ಪ ಆರ್ಡ್ರ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಇನ್ನು ಮದುವೆ ಟೈಮಲ್ಲಿ ಆದರೆ ಸ್ವಲ್ಪ ಮದುವೆ ಬ್ಯುಸಿನಲ್ಲಿ ಕೊರಿಯರ್ ಎಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಸ್ಯಾರಿ ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿರೋ ಸ್ಯಾರಿಗಳಿದೆ. ನೀವು ನೋಡಿರ್ಬೋದು, ನಾನು ರೆಡ್ ಕಲರ್ ಮತ್ತು ಕ್ರೀಮ್ ಕಲರ್ ಬಾರ್ಡರ್ ಸ್ಯಾರಿನ ವೇರ್ ಮಾಡಿದ್ದೆ. ಸೊ ಅದರಲ್ಲಿ ಸ್ಯಾರಿ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರಿ, ಬಟ್ ಆ ಕಲರ್ ಇರಲಿಲ್ಲ. ಯೆಲ್ಲೋ ಮತ್ತು ಕ್ರೀಮ್ ಬಾರ್ಡರ್ ಎಲ್ಲ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ನಾನೆಲ್ಲ ಕೆಲಸ ಮುಗಿಸ್ಬಿಟ್ಟು ಈ ಒಂದು ವರ್ಕ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಆ ವರ್ಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಹಾಗೆ ಚಿಂಟು ಕೂಡ ನಾನು ಊಟ ಮಾಡ್ಕೊಳ್ಳಿಗೆ ಅಂತ ಹೇಳ್ತಾಯಿದ್ದೆ. ಅವಳಂತೂ ಊಟಕ್ಕೆ ಬಂದಿರಲಿಲ್ಲ ಇವತ್ತು. ನಾನು ಎಲ್ಲ ಕೆಲಸಗಳು ಮಾಡಿ ಮುಗಿಸ್ಬಿಟ್ಟು ಕೂತ್ಕೊಂಡ್ರು.
ಸ್ವಲ್ಪ ಅವಳು ಎಕ್ಸಾಮಲ್ಲಿ ಬ್ಯುಸಿ ಇರೋದ್ರಿಂದ ಊಟ ತಿಂಡಿ ಕಡೆ ಸ್ವಲ್ಪ ಎಷ್ಟು ಕರೆದ್ರೂ ಅವಳಿಗೆ ಇದೇ ಇರಲ್ಲ, ನಾನು ಬಾ ಅಂತ ಇರಬೇಕು. ಸೊ ಇವಾಗ ಒಂದು 10 ನಿಮಿಷ ಬಂದೆ ಮಮ್ಮಿ ಅಂತ ಅಂದ್ಬಿಟ್ಟು ಹೋಗಿ ಹಾಕ್ಕೊಂಡು ಊಟ ಮಾಡಪ್ಪ ಅಂತ ಹೇಳಿ ಈ ಸ್ಯಾರಿ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಫ್ರೆಂಡ್ಸ್, ನಿಮ್ಮ ಸೌರ ಕಲೆಕ್ಷನ್ ಅಲ್ಲಿ ಈ ಸ್ಯಾರಿ ನೋಡಿ, ತುಂಬಾ ಚೆನ್ನಾಗಿದೆ. ಈ ಒಂದು ಸ್ಯಾರೀಸ್ಗಳು ನಾನು ಆಕ್ಚುಲಿ ನೀವು ನೋಡಿರ್ಬೋದು, ಒಂದು ವಿಡಿಯೋದಲ್ಲಿ ವೇರ್ ಮಾಡಿದ್ದೀನಿ. ರೆಡ್ ಹಾಗೆ ಕ್ರೀಮ್ ಕಲರ್ ಬರುತ್ತೆ ನಂದು ಸ್ಯಾರಿ, ಚೆಕ್ಸ್ ಅಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿ. ನೀವು ಏನಾದರೂ ಬೈ ಮಾಡಬೇಕು ಅಂತ ಹೇಳಿದ್ರೆ saura.collection ಪೇಜ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಹಾಗೆ ವಾಟ್ಸಪ್ ಮೂಲಕನೂ ಬೈ ಮಾಡ್ಬೋದು. ನೋಡಿ, ಈ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ, ಗ್ರೀನ್ ಮತ್ತೆ ಒಂಥರ ಬ್ಲೂ ಕಲರ್. ತುಂಬಾ ಚೆನ್ನಾಗಿದೆ ಸ್ಯಾರಿ, ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಸೂಪರ್ ಆಗಿದೆ. ಹಾಗೆ ಇದು ಒಂಥರ ಮಸ್ಟರ್ಡ್ ಎಲ್ಲೋಗೆ ಪರ್ಪಲ್ ಕಲರ್ ನೋಡಿ ಯಾವ ಥರ ಇದೆ. ಸ್ಯಾರಿ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.